ಇವನು ಸಾಯಿ ರಾಜು ಬಂದೇವಿ. ರಾಜು ಆ ಕಡೆ ಸತ್ಯಾಗಿ ಮರ್ತು ಬಿಟ್ಟರು. ಚುರ್ಮರಿ ಮೇಲೆ ಕಿಡ್ನಿ ಬೀನ್ಸ್ ಚೊಲೆ ಬಟೂರಕ್ಕೆ ಜಗೆ ಚುಮ್ಮರಿ ಇದೆಯಾ ನೋಡ್ರಿ. ಟ್ರೇನಿಂದ ಎಷ್ಟು ಸಮೀಪ. ಸಾರಿ ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ನಾವು ಬಂದುಬಿಟ್ಟು ಈಗ ಅದೇವಿ ವೆಸ್ಟ್ ಬೆಂಗಾಲ್ದಾಗ. ಚಶ್ಮಾ ಬೆಳಗ್ಗೆ ಸನ್ಲೈಟ್ ಕಣ್ಣು ಕುಗ್ತಾ ಇದೆ. ಸೆಕೆ ಅಂತೂ ತುಂಬ ಐತಿ, ತುಂಬ ಜಾಸ್ತಿ. ಈಗ ವೆಸ್ಟ್ ಬೆಂಗಾಲ್ದಿಂದ ನಾವು ಬಿಡಾಕತ್ತೀವಿ. ಟೈಮ್ ಆಗೈತಿ ಆಲ್ಮೋಸ್ಟ್ 8:20 ಆ್ಯಂಡ್ ಜಳಕ ಆಗೈತಿ. ಸ್ಯಾಡಲ್ ಬ್ಯಾಗ್ ಹೋಗಿ ಹಾಕಿ ಒಂದೇನು ಬೈಕ್ ಮೇಲೆ. ಮುಂದೇನು ಟ್ರೇಲ್ ಬ್ಯಾಗ್ ಅದಾವ, ಅದ್ರೊಳಗಿಂದ ಲಗೇಜ್ ಇಟ್ಟೇನೆ. ಜಸ್ಟ್ ಒಂದು ಬ್ಯಾಕ್ ಪ್ಯಾಕ್, ಹೆಲ್ಮೆಟ್, ಜಾಕೆಟ್, ಬೂಟ್, ಟ್ಯಾಂಕ್ ಬ್ಯಾಗ್ ತೊಗೊಂಡ್ರೆ ಮುಗೀತು. ನಮ್ಮದು ರೂಮ್ ನಿನ್ನಿದ ಭಾರಿ ಇತ್ತು. ಪರ್ ಪರ್ಸನ್ ಅರೌಂಡ್ 600 to 550 rupees ಬಿತ್ತು. ಇಲ್ಲೇ ಡಬಲ್ ಬೆಡ್, ಇಲ್ಲೇ ಸೋಫಾ ಕಮ್ ಬೆಡ್ ಮಾಡಿ ಕೊಟ್ಟಿದ್ರು. AC ಇತ್ತು, ಮಸ್ತ್ 2 ಫ್ಯಾನ್ ಇದ್ವು. ಈ ಕಡೆ ಅಂತ ಹೊರಗಡೆ ಏನೈತಿ ಕಿಟಕಿ ಅಂತ ಮುಂದೆ ದೊಡ್ಡದೊಂದು ಫ್ಯಾಕ್ಟ್ರಿ ಐತಿ. ಈ ಕಡೆ ಅಲ್ಲ, ಈ ಕಡೆ ಸೈಡ್ ಐತಿ. ಆ್ಯಂಡ್ ಈ ಕಡೆ ಅಂತ ಹೊರಗಡೆ ಹೋದ್ರೆ ಬಾಲ್ಕನಿ, ಬೈಕ್ಸ್ ಅಲ್ಲಿ ಪಾರ್ಕ್ ಮಾಡೀವಿ. ಆ್ಯಂಡ್ ಫ್ಯಾಕ್ಟ್ರಿ ಏನೇನು ಆಗ್ತಿದೆ ಅಲ್ಲಿ ನೋಡ್ತಾರೆ. ಬೆಂಗಾಲ್ದಾಗ ಮಮತಾ ಆಂಟಿದು ಭಾರಿ ಖತರ್ನಾಕ್ ದೊಡ್ಡದೈತಿ. I asked somebody, what is your name? They said, Kaku. ಈಗ ಉಳಿದಿರೋದು ಏನೈತಿ ಲಗೇಜ್ ಪಟ ಕೆಳಗೆ ತೊಗೊಂಡು ಹೋಗೈತಿ. ಸಾಕ್ಸ್ ಒಂದು ಏನೈತಿ ಮರ್ತು ಇಟ್ಕೊಂಡ್ರೆ ಈಗ ಬೂಟ್ ಹಂಗೆ ಹಾಕೊಂಡು ಹೋಗಿ ಮತ್ತೆ ಅಲ್ಲಿ ಚೇಂಜ್ ಮಾಡ್ಬೇಕು. ಇನ್ನೊಮ್ಮೆ ಸತ್ಯ ಏನೈತಿ ನಿಂತಾನೆ. ನಿಮ್ದು ಒಂದು ಡೆಸ್ಟಿನೇಷನ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. 2 ದಿನ ಫ್ರೀ ಹಾಕ್ಯಾವ ನಾವು. ನೀವು ಹೊಡೆಯೋ ರೈಡಿಂಗಿಗೆ ಕಲಿಬೇಕು. ಕೆಳಗೆ ಲೋಡಿಂಗ್ ಮಾಡೋಣ. ಸತ್ಯ, ಹಲೋ. ಹಾಂ ಬಿಟ್ಟೇವ್ರಿ. ಇಲ್ಲೇ ಇವ್ರ ಫೋನ್ ಸಿಗಾಕತ್ತಿಲ್ಲ. ಒಂದು ಫೋನ್ ಸಿಗಾಕತ್ತಿದ್ದಿಲ್ಲ, ರೂಮ್ನಾಗ ಬಿಟ್ಟಿದ್ರು. ಹಾಂ ಸಿಕ್ತಾ ಬಂದ್ರಿ, ಬಿಡಾತೇವೆ ಇಲ್ಲಿಂದ. ಇದು ಬರ್ರಿ ವಾಪಸ್ ಬರ್ಬೇಕಾದ್ರೆ ನಡಕ್ ಡೈವರ್ಷನ್ ಅಂತ ರೋಡ್ ರಸ್ತಾಗಿಂದ ಬರಾಕ್ ಒಂದು ಜಾಗ ಐತಿ. ಹಾಂ ಆಪೋಸಿಟ್ ಬರ್ರಿ, ಡಾಟಾ ಕಡೆ ಬರ್ರಿ, ಡಾಟಾ ಕಡೆ. ಹಾಂ ಓಕೆ. ಟೈಮ್ ಆಗೈತಿ 9:30. ಮಸ್ತ್ ಆಗಲೇ 26 ಡಿಗ್ರಿ ಅಂದ್ರೆ ಫುಲ್ ಬಿಸಿಲು ಹೊಡಾಗೈತಿ. ಎಲ್ಲರದು ಗೇರಪ್ ಆಗೈತಿ. ಇವ್ರದ್ದೊಂದು ಫೋನ್ ರೂಮ್ನಾಗ ಉಳಿದೈತೆ, ಅದನ್ನ ತೊಗೊಂಬಂದ್ವಿ. ಹೊಳ್ಳಿ ಬಿಟ್ಟು ಹೋಗಿ ಹೊಳ್ಳಿ ಬರೋದು ಇದು ತ್ರಾಸ ತಪ್ಪ. ಫೋನ್ ಇಲ್ಲ ಅಂತ ನೆನ್ಪು ಮಾಡಿದ್ರೆ ತೊಗೊಂಡೇವಿ. ಈಗ ಪೆಟ್ರೋಲ್ ಪಂಪಿಗೆ ಹೊಂಟೇವಿ. ಇಲ್ಲೇ ಪೆಟ್ರೋಲ್ ಹಾಕ್ಸಿ ಬಿಡಾಕತ್ತೇವಿ ಗಾಡಿ ತೊಗೊಂಡ. ಯಾಕಂದ್ರೆ ನಾಷ್ಟ ಈಗ ಮಾಡಕ್ಕೆ ನಿಂತಿಪ್ಪ ಅಂದ್ರೆ ಮತ್ತೆ ಜಾಕೆಟ್ ತೆಗೀರಿ, ಗೇರಪ್ ಆಗಿದೆಲ್ಲ ಬಿಚ್ಚಿರಿ, ಇದೆಲ್ಲ ಮಾಡೋದು ಬೇಡ ಅಂತೇಳಿ ಗ್ಲೌಸ್ ಸತ್ಯಕ್ಕೆ ಹಾಕೊಂಡಿಲ್ಲ. ತಲೆ ಓಡಿಸಿ ಚೈನ್ ಕ್ಲೀನ್ ಆಗೈತಿ, ಚೈನ್ ಲೂಬ್ ಆಗೈತಿ. ಸೊ ಇಲ್ಲೇ ಮುಂದ್ಗಡೆ ಭಾರತ್ ಪೆಟ್ರೋಲ್ ಪಂಪ್ ಏನೈತಿ, ಅಲ್ಲಿಗೆ ಹೋಗಕ್ಕೆ ರೋಡ್ನಾಗಿಂತ ಹಿಂಗೆ ನಡಕೆನ ಹಾದಿ ಮಾಡ್ಕೊಂಡು ಬಂದು ಅಲ್ಲಿಂದ ಕ್ರಾಸ್ ಮಾಡಿ ಪೆಟ್ರೋಲ್ ಹಾಕ್ತೀನಿ ಫಸ್ಟ್. ಸೊ ಇವತ್ತಿಂದ ರೈಡ್ ಸ್ಟಾರ್ಟ್ ಆಗೈತಿ ಫ್ರಮ್ ವೆಸ್ಟ್ ಬೆಂಗಾಲ್ ಟು ಸಿಲಿಗುಡಿ ಆ್ಯಂಡ್ ಡಾರ್ಜಿಲಿಂಗ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಮಸ್ತ್ ಈಗ ಏನೈತಿ ಕಾಂಟ್ಯಾಕ್ಟ್ ಹಾಕ್ತಿರ್ತೇವೆ, ರೈಡ್ ಮಾಡ್ತಿರ್ತೇವೆ. ಸೊ ಈ ಸೀರೀಸ್ದಾಗ ನಿಮಗೆ ನಾವು ನಾರ್ತ್ ಈಸ್ಟ್ ತೋರ್ಸಕ್ಕೆ ಬಂದೇವಿ. ಸೊ ನಾವೀಗ ಇಲ್ಲೇ ಒಂದು ಊರಾಗ ಮಸ್ತ್ ಟ್ರಾಫಿಕ್ ರೈಸ್ ತಗೊಂಡೇವಿ. ಆಲ್ಮೋಸ್ಟ್ ಒಂದು 10 ನಿಮಿಷ ಏನು ಮಟ್ಟ ನಾಷ್ಟ ಆಗಿಲ್ಲ. ಟೈಮ್ 11:15 ಐತಿ. 105 ಕಿಲೋಮೀಟರ್ ಓಡ್ತೇವೆ. ಹಾಲತ್ ಅನ್ನೋದು ಭಾರಿ ಖರಾಬ್ ಆಗ್ಬಿಟ್ಟೈತಿ ಇದ್ದಲ್ಲಿ ಟ್ರಾಫಿಕ್ ನೆಕ್ಸ್ಕೊಂಡು. ಇಲ್ಲಿ ಮಟ್ಟ ಮಸ್ತ್ ಹೊಂಟೈತಿ ರೈಡ್. ಈ ಸಿಗ್ನಲ್ ಗ್ರೀನ್ ಬಿಟ್ಟಂಗ ಆದ ಅಂತ ಹೇಳಿ ನಾವು ಇಲ್ಲಿ ಮಟ್ಟ ನಡಕ್ ಬಂದ್ ನಿಂತ್ವಿ. ಒಮ್ಮೆ ಹೊಳ್ಳಿ ರೈಡ್ ಆಯ್ತು 2 ಸೆಕೆಂಡ್ನಾಗ. ಪೊಲೀಸರು ನಮ್ಗೆ ಎಲ್ಲರಿಗೂ ಹೊಯ್ಕೊಳಕತ್ರ. ಆಮೇಲೆ ನೋಡಿದ್ರೆ ಸಿಗ್ನಲ್ನಾಗ ಏನೋ ಗ್ಲಿಚ್ ಆಗೈತೆ. ಯಾಕಂದ್ರೆ ಒಮ್ಮೆ 40-50 ಮಂದಿ ಎಷ್ಟು ಬಂದಿಲ್ಲ, 2 ಮಂದಿ ಬಂದಾರ ಅಂದ್ರೆ ಏನು ಜಿಗಿಸಿ ಹೋಗಕ್ಕೆ ಟ್ರೈ ಮಾಡಿದ್ರೆ ಅನ್ಬೋದ. ZX 10 ಅಲ್ಲ, ZX 6 ಅದ.
ಮತ್ತೆ ಟ್ರಾಫಿಕ್ ಜಾಮ್ ಆತು ನೋಡ್ರಿ. ಬಿಡ್ತಪ್ಪ ಸಿಗ್ನಲ್ ಬಿಡ್ತಾರೆ ನಮ್ಮ ಮಸೀದಿಗೆ. ಅಣ್ಣ ಜಡಕ್ 6 ಹೊಡ್ಯಾತಾನ, ಹಾಕೊಳ್ಳೋದು ಹೆಲ್ಮೆಟ್ ಬೇಗ ಹಾಕೋಣ. ಏನ್ ಮಾಡ್ತೀರಿ? ಡಾಕ್ಟರ್ ಏನ್ ಸಿಗ ಡಾಕ್ಟರ್ ಏನ್ ಸಂಧ್ಯಾಗ ಹೋಗಿ ಏನ್ ಮಾಡ್ಬಿಡವ ಅದ ಅನ್ನೋರಂಗ. ಇವೆಲ್ಲ ಆರಾಮ್ ಸೀದಾ ಚೇರ್ ಮ್ಯಾಗ ಕುಂತಿರ್ತೇವಲ್ಲ ಹಂಗ್ ಕುಂತ ಓಡ್ಸೋದ ನಮ್ದು ಗಾಡಿ. ಇವ್ರ ಗಾಡಿ ಏನೈತಿ ಸೀದಾ ಕುದುರೆ ಮ್ಯಾಗ ಹಿಂಗ ಮಕ್ಕೊಂಡು ಹೋಗ್ತಿರ್ತೇವಲ್ಲ, ಹಾಸಿ ಮ್ಯಾಗ ಡಬ್ ಮಕ್ಕೊಂಡು ಓಡ್ತಂಗ ಸೀದಾ. ಯಾಕೆ ಕರೆಕ್ಟ್ ಐತಿ? ಇಲ್ಲ ಬಂದ್ರಡಿ ಅವರು ಅವರು. ಏನ್ರಿ ಮುಂದ ನೋಡ್ರಿ. ಯಾಕೆ ನಿಂತೀರಿ? ಯಾಕೆ ನಿಂತೀರಿ? 200 ಆಗಿಲ್ಲ, 200 ಹೊಡಿಬೇಕಾದ್ ಬಿಸ್ಲಾಗ ಹರಿದ 12 ಆಗತ್ತ. ನನಗೆ ಎಲ್ಲ ಕಾವಲ್ ಬಿಸ್ಲಾಗ ನಾ ಹೊಂಟೆಪ್ಪ. ಕೋಲ್ಕತ್ತಾ हो गया. ಕುತ್ಕೊಂಡ ಬೆಳಗ್ಗೆ ನಾಷ್ಟ ಇಲ್ಲ, ಈಗ ಏನೈತಿ ನಾಷ್ಟ ಮಾಡತ್ತೀವಿ. ಟೈಮ್ ಆಗೈತಿ ಆಲ್ಮೋಸ್ಟ್ 2 ಗಂಟೆ. ಸತ್ಯ ಒಂದ್ ಕಡೆ, ಸಾಯಿ ಒಂದ್ ಕಡೆ, ನಾ ಒಂದ್ ಕಡೆ, ರಾಜು ಒಂದ್ ಕಡೆ ಆಗಿದ್ವಿ. ರಾಜು ಚಾಚಾ ಏನದಾನ ಆ ಕಡೆ ಹೈವೇ ಹಿಡಿದು ಹೋಗ್ಯಾನ. ಇವನು ಸಾಯಿ ರಾಜು ಬಂದೇವಿ. ರಾಜು ಆ ಕಡೆ ಆಗ್ಯಾನ. ಸತ್ಯ ಮರ್ತ್ ಬಿಟ್ಟವ್ರು. ಸತ್ಯ ನಾನು ಸಾಯಿ ಬಂದೇವಿ. ಟಂಗ್ ಮಿಸ್ಟೇಕ್. ಬೆಳಗ್ಗೆ ನಾಷ್ಟ ಇಲ್ಲ, ಮೈಯಾಗ ಸಕ್ಕರೆ ಕಡಿಮೆ ಆಗಿ ಏನೈತಿ ಏನೇನೋ ಮಾತಾಡಕತ್ತ ನಾಲ್ಗೆ ಎಲಬಿಲ್ಲಲ್ಲ ನಾಳೆಗೆ. ಸೊ ಮಧ್ಯಾಹ್ನ 2 ಗಂಟೆಗೆ ನಾನು ಸಾಯಿ ಸತ್ಯ ಮತ್ತು ರಾಜು 4 ಮಂದಿ ಕೂಡಿ ಹೊಂಟೇವಿ. ನಮ್ದು ಲೈಟ್ ಹಂಗ ಏನೈತಿ ಅಲ್ಲೇ ಪಾವು ಮತ್ತು ಏನದು ಒಟಾಣಿ ಕಾಳು ಪಲ್ಯ, ಆಲೂಗಡ್ಡೆ ಪಲ್ಯ ಏನೋ ಮಾಡಿ ಕೊಟ್ಟಿದ್ದ, ತಿಂದ್ವಿ. ಈಗ ರಾಜು ಏನು ತಿಂದಿಲ್ಲ ಅಂತ ತಿನ್ನೋ ಮಟ್ಟ ಬೆಳಗ್ಗೆ ಅಂತರ ಅವ್ರಿಗೆ ಕೈ ಕಾಲು ನಡಗಾಕತ್ತೈತಿ, ಹಿಂಗೆ ಅನ್ನೋ ಲೆಕ್ಕಕ್ಕೆ ಹೊಟ್ಟೆಸ್ತಾವ. ಸೊ ಮುಂದೆ ನೀವೇ ಇರ್ರಿ, ಯಾವ ಹೋಟೆಲ್ ಕಾಣಿಸ್ತೈತಿ, ಎಲ್ಲಿ ತಿನ್ನೋ ಅನಿಸ್ತೈತಿ ನಿಮ್ಗೆ ಅಲ್ಲಿ ಸೈಡ್ ಹಾಕ್ರಿ. ಫಸ್ಟ್ ನೀವು ತಿಂದು ಗಟ್ಟಿ ಆಗ್ರಿ, ಆಮೇಲೆ ಬಿಡೋಣ ಅಂತಂದು ಮಾತಾಡಿರಿ. ಈಗ ನಾವೀಗ ಅದೇವಿ ಅಮೂರಾದ ಗಾರ್ಡನ್ ಬಿಸ್ಟ್ರೋ ಹೋದಾಗ ರೆಸ್ಟೋರೆಂಟ್ನಾಗ. ರಾಜು ಏನೈತಿ ಹಿಂದೆ ಸ್ವಲ್ಪ ರೈಸ್ ತಿಂದು ರೆಸ್ಟ್ ಮಾಡತ್ತಾನ, ಪವರ್ ನ್ಯಾಪ್ ತೊಗೊಳತ್ತಾನ. ಸತ್ಯ ಮತ್ತು ಸಾಯಿ ಕುಂತ ತಣ್ಣೀರು ಕುಡ್ದು ಹೈಡ್ರೇಟ್ ಮಾಡ್ಕೊಳತ್ತಾರ. ನಮಗೊಬ್ಬರ ಉಸ್ತಾದ್ ಸಿಕ್ಕಾರಿಲ್ಲೇ आपका नाम? सागर राज चौधरी ಅಂತ ಹೇಳಿ. मैं पहले बीजापुर में थे. हाँ. बीजापुर दिल्ली मेरिडियन में. उधर से चला गया मैं बंजारा. मैं बीदर बंजारा में था. ಸೊ ಇವರಿಗೆ ಸ್ವಲ್ಪ ಕನ್ನಡ ಬರ್ತದೆ. ಸ್ವಲ್ಪ कन्नड़ मातारु. नमस्कार. आप लोग अगर कोई भी इधर पे आइए, आप लोगों का कनाडा का फूड भी मिलेगा, साउथ इंडियन फूड मिलेगा, इंडियन नॉर्थ इंडियन खाना मिलेगा, चाइनीज मिलेगा, तंदूर मिलेगा. ನಾನ್ ವೆಜ್ ಲವರ್ಸ್ ಯಾರು ಇದ್ರಿ ಈ ಕಡೆ ವೆಸ್ಟ್ ಬೆಂಗಾಲ್ ಬಂದಿರಿ, ಈ ರೋಡ್ ತೊಗೊಳತ್ತೀರಂದ್ರೆ ಅಮೋರಾದ ಗಾರ್ಡನ್ ಬಿಸ್ಟ್ರೋಗೆ ಬರ್ರಿ. ಊಟ ಕೊಟ್ಟಾರ. ರಾಜು ಏನೈತಿ ತಿಂದು ಕೂಡಲೇ ಸಂಪ ಪವರ್ ನ್ಯಾಪ್ ಸೀದಾ ಆ ನಮ್ನಿ ಟೇಸ್ಟ್ ಕ್ವಾಲಿಟಿ ಆಗಿತ್ತಂತ ಫುಡ್ಡಿಂದ ಚಲಿ. ನಮಸ್ಕಾರ. ಸೊ ಫೈನಲಿ 3:30 ಮಧ್ಯಾಹ್ನ ಇಲ್ಲೇ ರೆಸ್ಟೋರೆಂಟ್ನಾಗ ಏನು ರೆಸ್ಟ್ ಮಾಡಕ್ಕೆ ಸ್ವಲ್ಪ ಕುಂತಿದ್ವಿ. ಮೆಂಟಲಿ 3-4 ದಿನ ನೀವು 2000 ಕಿಲೋಮೀಟರ್ 3 ದಿನದಾಗ ಹೊಡೆದ್ಬಿಟ್ರಲ್ಲ, ಬಾಡಿ ಸ್ಟ್ರೆಸ್ ಆಗ್ತೈತಿ. ಸೊ ಹಿಂಗೆ ಯಾವಾಗ ನಿಮಗೆ ಹಿಂಗೆ ಅನ್ಸಂಗಿಲ್ಲ, ನಿಮ್ಗೆ ಕಂಟಿನ್ಯೂ ಮಾಡೋಕೆ ಆಗಂಗಿಲ್ಲ ಅಂತೇಳಿ ಕುಂತ ಒಂದು ತಾಸರ 1.5 ತಾಸರ ಚೆನ್ನಾಗ ಏನೈತಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ರೆಸ್ಟ್ ಮಾಡ್ರಿ. ರೈಡ್ ಮುಂದಿಂದ ಏನೈತಿ ನೀವು 200 ಕಿಲೋಮೀಟರ್ ಹೊಡ್ರಿ, ನೀವು ಕಾನ್ಸಂಟ್ರೇಟ್ ಮಾಡಿ ಹೊಡಿತೀರಿ. ಸೊ ಅರೌಂಡ್ 7.2 ಕಿಲೋಮೀಟರ್ಗೆ ಮೇನ್ ಹೈವೇ ಹತ್ತೈತಿ. ಅಲ್ಲಿಂದ ಮತ್ತೆ ಒಳ್ಳೆ ನಮ್ದು ಬೈಕ್ ಓಡಿಸಿದ್ದ. ಸೊ ಲದಾಖು, ತವಾಂಗು, ನಾರ್ತ್ ಈಸ್ಟ್ ಮುಂಚೆ ವಾಟರ್ ಕ್ರಾಸಿಂಗ್. अंडर ब्रिज वाटर क्रॉसिंग.
ಇದ್ರ ಹಿಂದಿನವೆಲ್ಲ ಏನು ಕ್ಲಿಪ್ ನೋಡಿದ್ರಿ, ಮ್ಯಾನ್ಯುವಲ್ ಎಕ್ಸ್ಪೋಜರ್ ಇಟ್ಟು ಏನೋ ಟ್ರೈ ಮಾಡಕ್ ಹೋಗಿ ಎಲ್ಲ ಕ್ಲಿಪ್ ಅನ್ನೋದು ಎಡಿಟ್ ಮಾಡೋ ಮಟ್ಟ ಸುದ್ದಾಕೈತಿ ಈಗ ನಂದು. ಅಲ್ಲತ್ತ ಏನೈತಿ ಇಲ್ಲಿ ಅದು ಕ್ಲಿಪ್ಪಿಂದ ವೈಟ್ನೆಸ್ ನೋಡ್ಬಿಟ್ರೆ ಗೊತ್ತಾಗತ್ತಿ. ಈಗ 272 ಕಿಲೋಮೀಟರ್ಸ್ ಟೋಟಲ್ ಆಗಿದೆ ಲಾಸ್ಟ್ ಫ್ಯೂಲ್ ಬ್ರೇಕ್ಲಿಂದ. ಈಗ ಒಂದು ಪಟ್ಟಣ ಫ್ಯೂಲ್ ಬ್ರೇಕ್ ಚಾ ಬ್ರೇಕ್ ತಗೊಳ್ಳೋದೈತಿ. ಎಲ್ಲಿ ತಗೊಳಪ್ಪ ಫ್ಯೂಲ್ ಬ್ರೇಕ್ ಚಾ ಬ್ರೇಕ್? ಈಗ 180 ಅಂದ್ರೆ 90 ಕಿಲೋಮೀಟರ್ ಬಂದಿದೆ ಈಗ. ಹಾಂ, ಈಗ ನೆಕ್ಸ್ಟ್ ಪೆಟ್ರೋಲ್ ಪಂಪ್ ಎಲ್ಲಿ ಸಿಗುತ್ತೆ ಅಲ್ಲೊಂದು ಫ್ಯೂಲ್ ಬ್ರೇಕ್ ತಗೊಂಡು ಹೊಂಟ್ಬಿಡೋಣ. ಹೆಂಗೆ ನಾವು ವೈಟ್ ಬ್ಯಾಲೆನ್ಸ್ IS ಜಾಸ್ತಿ ಕಮ್ಮಿ ಕಣ್ಣು ಮುಚ್ಚಿ ತೆಗಿತೀನಿ. ಅದು ಕಟ್ಟೆ ಇವ ಅನ್ನತಾನ ಇದು ತೆಗ್ಯಾಕ್ ಬರ್ತೈತಿ ಅಂತೇಳಿ ತೆಗ್ಯಾಕ್ ಬಂದಿತ್ತಾರ ನಾನು ಭಾಳ ಹ್ಯಾಪಿ. ಬಟ್ ಹಂಗಂತೇಳಿ ಎಲ್ಲ ಹಂಗ ಹೊಡ ಮತ್ತೆಲ್ಲ ಕರೆಕ್ಟ್ ಇದು ಹತ್ತಿದ ಕಾಣಂಗಿಲ್ಲ ನನಗೆ. ಈಗ ರೆಡ್ ಲೈಟ್ ಬರೋದು ಆಫ್ಟರ್ 1 hour ಬ್ರೇಕ್ ಬಾಜು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂದ ಪೆಟ್ರೋಲ್ ಹಾಕ್ತಿ. ಇಲ್ಲೇ ಚೌಮೀನ್ ತಿಂದು ಫ್ರೆಶ್ ಅಪ್ ಆಗಿ ವಾಶ್ರೂಮ್ ಯೂಸ್ ಮಾಡಿ ರೆಡ್ ಬುಲ್ ಕುಡ್ದು ಈಗ ಬಿಡಾಕತ್ತೀವಿ. ಟೈಮ್ ಆಗೈತಿ 6:30. ಅಣ್ಣ ಹೊಯ್ಕೊಳತ್ತ ನಡ್ರಿ ಹುಡುಗರು ಅಂತೇಳಿ. ಸೊ ಈಗ ಒಂದು ಸ್ಮಾಲ್ ಚೇಂಜ್ ಐತಿ ಪ್ಲ್ಯಾನ್ನಾಗ. ಇಲ್ಲಿಂದ ಏನೈತಿ ಸಿಲಿಗುಡಿ ಅಲ್ಲ ಡಾರ್ಜಿಲಿಂಗ್ ಮಠನ ಹೊಡೆದು ಬಿಡೋಣ. ಇನ್ನೊಂದು 400 ಕಿಲೋಮೀಟರ್ ಸಿಲಿಗುಡಿ ಐತಿ. 150 ಕಿಲೋಮೀಟರ್ಸ್ ಒಂದು ಬ್ರೇಕ್, ಇನ್ನೊಂದು 150 ಕಿಲೋಮೀಟರ್ಸ್ ಒಂದು ಬ್ರೇಕ್. ಆಮೇಲೆ ಹಂಗೆ ಹೆವಿ ಅನ್ಸತ್ತಂದ್ರೆ ಏನೈತಿ 50-70 ಕಿಲೋಮೀಟರ್ಸ್ ಕವರ್ ಮಾಡ್ಕೊತೀವಿ. ಇವತ್ತು ಮಾರ್ನಿಂಗ್ ಮಟನ ಮುಟ್ಟಿಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ರೋಡ್ ಹೆಂಗೈತಿ ಎಷ್ಟು ಕವರ್ ಮಾಡೋಕ್ಕಾಕೈತಿ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಈಗ ನೋಡ್ರಿ ಇಲ್ಲಿ ಪೂರಾ ಕನ್ಸ್ಟ್ರಕ್ಷನ್ ಮಾಡೋದು ಅಂತೇಳಿ ಪೂರಾ 2 ಟ್ರಾಫಿಕ್ನ ಒಂದಲ್ಲಿ ಏನು ಬಿಟ್ಟಾರ. ಹಿಂಗಂತಂದ್ರೆ ಆಗಂಗಿಲ್ಲ. ಆ್ಯಂಡ್ ಇಲ್ಲಿ ಮಟ್ಟ ನೀವು ವಿಡಿಯೋ ನೋಡಿರಿಪ್ಪ ಇಂಟ್ರೆಸ್ಟ್ಲಿ ನೋಡಕತ್ತೀರಿ ಅಂದ್ರೆ ಎಂಜಾಯ್ ಮಾಡತ್ತೀರಿ ಅಂದ್ರೆ ಒಂದು ಲೈಕ್ ಹೊಡೆದಿರಿ ಆ್ಯಂಡ್ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಕತ್ತೀರಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಮೋಟೋ ಬ್ಲಾಗ ಲೈಫ್ ಸ್ಟೈಲ್ ಬ್ಲಾಗ್ ನೋಡೋಕೆ. ಮತ್ತೇನು ಮತ್ತು ರೈಡ್ ಅಂತೂ ಮಸ್ತ್ ನಡೆದೈತಿ. ಇನ್ನೇನೈತಿ ಸ್ವಲ್ಪ ಜಾಸ್ತಿ ನಿಧಿ ಮಾಡಿ ಹೊಂದಿದ್ದಕ್ಕೆ ಇವತ್ತು ಸ್ವಲ್ಪ ಎನರ್ಜಿ ಈವ್ನಿಂಗ್ ಆದರೂ ಐತಿ, ಇಲ್ಲಾಂದ್ರೆ ಇರ್ತಿರಂಗಿಲ್ಲ. ಸಂಜೆ ಆದಂಗೆ ಸುದ್ದಾಗಿರುತ್ತೆ ನಮ್ಗೆ ಬ್ಯಾಟ್ರಿ ಡೌನ್ ಆಗಿ. ಹೊಳ್ಳಿ ನೈಟ್ ರೂಮ್ ಮುಟ್ಟಕ್ಕೆ ಬಂದಂಗೆ ನಮ್ದು ಎನರ್ಜಿ ಏನೈತಿ ಹೈ ಆಗತ್ತಿರುತ್ತೆ. ಗುವಾಹಟಿ ಸಿಲಿಗುಡಿ ದಾಲ್ಖೋಲ NH12 ಆಲ್ಮೋಸ್ಟ್ ಒಂದು 5 ನಿಮಿಷದಿಂದ ಕಂಟಿನ್ಯೂ ಟ್ರಕ್ಗಳ್ದು ಫುಲ್ ಇದನ್ನೇ ಐತೆ. ನಾನು ರೆಕಾರ್ಡ್ ಬಟನ್ ಪ್ರೆಸ್ ಮಾಡಿದೆ, ಇದು ರೆಕಾರ್ಡಿಂಗ ಸ್ಟಾರ್ಟ್ ಮಾಡಲಿಲ್ಲ. ಫುಲ್ ಈಗೇನು ಕಾಣತ್ತಾವ ಇನ್ ಟ್ರಕ್ ಸಾಲಕ್ಕೆ ಒಂದು 1.5 ಕಿಲೋಮೀಟ್ರ್ ಮೇಲೆ. ಇಲ್ಲಿ ಮುಂದೆ ಏನು ಟನಲ್ ಐತೋ ಬ್ರಿಡ್ಜ್ ಐತೋ ನನಗೆ ತಿಳಿವಲ್ತ. ಹಿಂಗೆ ಫುಲ್ಲು ಜಾಮ್ ಮಾಡ್ಕೊಂಡು ನಿಂತಾರೆ ಮಾಮಗಳು. ಎದಕ್ಕೆ ಮಾಡ್ಯಾರೋ ಏನೋ ಏನೇನೇನೋ ತಿಳಿಯತ್ತಿಲ್ಲ. ಮೇ ಬಿ RTO ಏನು ಅಂತ ಗೊತ್ತಿಲ್ಲ. ಹಿಂಗೆ ಹೊಂಟೇವೆ ನೋಡ್ರಿ ಸುಮ್ಮನೆ. ಓಕೆ, ಇದು ಸಿಂಗಲ್ ಲೇನ್ ಬ್ರಿಡ್ಜ್ ಐತಿ. ಹಿಂಗಾಗಿ ಆ ಕಡೆ ಈ ಕಡೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಇದು ಹಿಂಗೆ ಗುದ್ದಾಡೋದು ನಾವು. ಹಾಂ, ಹತ್ತಿದ್ರೆ ಬ್ರಿಡ್ಜ್ ಮೇಲೆ ಸೈಡಿಗೆ ಫುಟ್ಪಾತ್ನಾಗ ಹತ್ತಿಸ್ಬೇಕು, ಕೆಲಸ ಆಕೈತಿ. ಸ್ವಲ್ಪ ಅಂತ ಸ್ಪಾಟ್ ಸಿಕ್ಕಂದ್ರೆ ಹತ್ತಿಸ್ಬಿಡ್ಬೋದು. ನಮ್ಮದು ರಾಜ ಹುಲಿ ಹತ್ತಿಸ್ಕೊಂಡು ಹೋದ್ ನೋಡ್ರಿ. ಸತ್ಯನ ಹೊತ್ತಿದ ಸಾಯಿನೂ ಹೊತ್ತಿದ ನಡ್ರಿ. ಇದೇನು ಸಿಂಗಲ್ ಏನು ಬ್ರಿಡ್ಜ್ ಐತಿಲ್ಲ, ಇದನ್ನು ಬಾಯಲ್ಲೇ ಸ್ವಲ್ಪ ಫುಲ್ ಕೆಳಗೆ ಸಮುದ್ರನ ಐತಿ, ದೊಡ್ಡ ನದಿ ಐತಿ. ಸೈಡಿಗೆ ಫುಟ್ಪಾತ್ ಏನು ಮಾಡ್ಯಾರ, ಇದು ಸ್ವಲ್ಪ ನಮಗೆ ಈಗ ಹೆಲ್ಪ್ ಮಾಡೋದು ನೋಡಿ. ಇಲ್ಲಿ ಆರೆಂಜ್ ತೋರ್ಸತೈತಿ ಬ್ರಿಡ್ಜ್ ಮೇಲೆ ನೀವು ನೋಡಾಕತ್ತಿದ್ದಂಗೆ. ಈಗ ಅಲ್ಲೇನು ಹಿಂದೆ ಟ್ರಕ್ಗಳ್ನ ಇದನ್ನು ಮಾಡೋದಿದ್ವಿ, ಅಲ್ಲೇ ಪೂರಾ ಹೇಳ್ತೇನೆ ನಿಮ್ಗೆ ಖತರ್ನಾಕ್ ರೆಡ್ ಅಂದ್ರೆ ರೆಡ್, ಪೂರಾ ರೆಡ್.
ಯಾಕೆ ಕೆಳಗೆ ಯಾಕೆ ಇಳಿಸಿದ್ರಿ? ಇಲ್ಲಿದೆ ಬನ್ನಿ ಆರಾಮ್ಸೆ. ಹಾಕಿ ತಗೊಂಡಿಗೆ ಬನ್ನಿ, ಹಾಕಿ ತಗೊಂಡಿಗೆ ಬನ್ನಿ, ಆ ಕಡೆ ತಗೊಂಡಿಗೆ ಬನ್ನಿ. ಇಲ್ಲಲ್ಲ ಇಲ್ಲಲ್ಲ, ಮುಂದೆ ಮುಂದೆ. ಇವರಿಗೆ ಒಂದು ಸ್ಪಾಟ್ ಹುಡುಕ್ಬೇಕಾ ನಾವೀಗ? ಇಲ್ಲೇ ಹತ್ತಿಸ್ಬೇಕು ಹತ್ತಿದ್ರಿಗೆ. ರಾಜು ಹೀಗೆ ತಗೊಂಡು ಹೀಗೆ ಬನ್ನಿ, ಹೀಗೆ ತಗೊಳ್ಳಿ ಪಟ್ಟಣೆ. ಆ ಕೆಲಸ ಬಾಜು ಟ್ರೈನ್ ಅಂತ ನೋಡ್ರಿ ಇಲ್ಲಿ. ಹಾಂ ಲೈಟ್ ಲೈಟ್. ಹಾಂ 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 ನೋಡ್ರಿ ಟ್ರೈನಿಂದ ಎಷ್ಟು ಸಮೀಪ. ಹಾಂ ಗುಡು 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 ಅಂತೇಳಿ ಏನು ಓಡಿಸ್ತಾ ಇದ್ದೇವೆ? ಗಾಡಿ ಓಡಿಸ್ತಾ ಇದ್ದೇವೆ. ಇದೆಲ್ಲಿ ಪಾಸಿಬಲ್ ಐತಿ? ಬೆಂಗಾಲ್ದಾಗ. ಕೋಲ್ಕತ್ತಾ ಯಾವನ ಉಗುರಿದನಪ್ಪ ಮಕ್ಕಳ ಮೇಲೆ. ಸೊ ಇಲ್ಲಿಗೆ ನಮ್ಮದು ಬ್ರಿಡ್ಜ್ ಮೇಲಿನ ಫುಟ್ಪಾತ್ ಮೇಲೆ ಅಡ್ವೆಂಚರ್ ಮಾಡೋದು ಮುಗೀತು. ಯಪ್ಪ ಇಂಥವೆಲ್ಲ ಎಕ್ಸ್ಟ್ರೀಮ್ ಏನದಾವ ನಮ್ಗೆ, ಎಕ್ಸ್ಟ್ರೀಮ್ ಸಿಚುವೇಶನ್ನಾಗ ಸಿಗ್ತಾವೆ. ನಮ್ದು ಬಿಡ್ರಿ ಇಲ್ಲೇ ಬಸ್ದವ್ರು ಕಾರ್ನವ್ರು ರಾಂಗ್ ವೇದ ಬರತ್ತಾರ. ಆ ಕಡೆ ಟ್ರಕ್ನವ್ರು ಎಷ್ಟೊತ್ತು ನಿಲ್ಬೇಕು, ಇನ್ನೂ ಹಾಲತ್ ಏನವ್ರದ್ದು. ಇಲ್ಲಿ ಕುಂತ ರೂಮಿನ ಡಿಸ್ಕಷನ್ ನಡೆಸ್ಯಾರ. ಅರೌಂಡ್ 200 ಕಿಲೋಮೀಟರ್ ಬ್ರೇಕ್ ಆಗಿದೆ ಈಗ. ಇಲ್ಲಿ ಭಯ್ಯ ಏನೈತಿ ನಮ್ಮ ಸಂಬಂಧ ಇದನ್ನ ಮಾಡಕತ್ತಾರ. ಕ್ಯಾವನಾರ ಭಯ್ಯ ಎಗ್ ರೋಲ್ ಮಾಡತ್ತಾರ. ಮಸ್ತ್ ಶಾಪ್ ಐತಿ, ಕುಂದ್ರಾಕ್ ಮಸ್ತ್ ಆಂಬಿಯನ್ಸ್ ಐತಿ. ಇಲ್ಲಿ ಇವ್ರಿಗೆ ಒಂದು ಕಟಿಯ ಸಿಕ್ಕೈತಿ. ಇಲ್ಲಿ ಹೆಂಗ್ ಮಾಡೋದು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಡತ್ತಾರ. ಸತ್ಯ ಇಲ್ಲ ಏನೋ बुकनी मूरी भैया ने बना रहा है, अभी देखेंगे कैसा है. ದೇಖ್ನೆಂಗೆ ಇಲ್ಲಿ ಕುಂತ್ಕೊಂಡು ರೂಮಿಂದ ಡಿಸ್ಕಷನ್ ನಡೆಸ್ಯಾರ. ಡಾರ್ಜಿಲಿಂಗ್ದಾಗ ರೂಮ್ ಬುಕ್ ಮಾಡ್ಯಾರಂತ. ಒಂದು 4 ಶೇರಿಂಗ್ ಬೆಡ್ ಐತಿ, ಇನ್ನೊಂದು ಏನೈತಿ ಡಬಲ್ ಬೆಡ್ ಇದ್ದಿದ್ದ 2 ರೂಮ್ ಕೊಡ್ತಾರಂತ. ಎರಡಕ್ಕೂ 3000 ಅಂತಾರೆ. ಪರ್ ಹೆಡ್ 750 ಬೀಳ್ತೈತಿ. ಬಟ್ ಇದೇನು 3000 ಮಂದಿಗೆ ಆಗತೈತಿ. ಅನ್ನಾವ್ ವ್ಯೂ ಐತಿ ನೋಡೋಣಂತೆ. ಅಲ್ಲಿ ಹೋದ್ಮ್ಯಾಗ ಪಾರ್ಕಿಂಗ್ ಇನ್ ಸಲ್ತೇನೆ ಹೇಳತ್ತಾರ. ಪಾರ್ಕಿಂಗ್ ಜಾಗ ಇಲ್ಲ. ಪಾರ್ಕಿಂಗ್ ಬೈಕಿಗೆ ಅಂದ್ರೆ 150 ರೂಪೀಸ್ ಪರ್ ಬೈಕ್ ಅಂತ ಹೇಳಕತ್ತಾರ. ಇದಕ್ಕೆ ಏನ ಅಂದ್ರಂತ ಬುಕ್ನಿ ಮೂರಿ ಅವರು ಮುರಿ ಅಂದ್ರೆ ಚುರ್ಮುರಿನೇ ಇದೆ. ಚುರ್ಮುರಿ ಮೇಲೆ ಚೋಲೆ ಹಾಕ್ಬಿಟ್ಟಾರೆ. ಚುರ್ಮರಿ ಮೇಲೆ ಕಿಡ್ನಿ ಬೀನ್ಸ್ ಚೋಲೆ ಬಟೂರೆಕೆ ಜಗೆ ಚುಮರಿ ಇದೆಯಾ? ಹೆಂಗೈತಿ ಸದ್ಯ? ಮಸ್ತ್ ಐತೆ. ನಾನು ತಿಂತೇನೆ. ಕಡ್ಲಿ ಚೆನ್ನಾಗಿ ಗುಡ್. ನಮ್ದು ಎಗ್ ರೋಲ್ ಬಂದಿದೆ. ಇವನು ಒಂದು ಕಟ್ಟದ್ ಕುಂತಿದ್ದಾನೆ, ಇನ್ನೊಂದು ಕಟ್ಟಿಯಾಕೆ ಹಿಡ್ಕೊಂಡು ಕುಂತಿದ್ದಾನೆ ಟ್ರೇಯಲ್ಲಿ. ಹಾಂ ಚೇರ್ಸ್ ಅನ್ನೋ ಮಟ ಚೇರ್ಸ್ ಅರ್ಧ ಖಾಲಿ. ಚೇರ್ಸ್ ಅನ್ನೋ ಮಟ ಹಿಂಗೆ ತಿನ್ಬೇಕು. ತಿಂದ್ರ ಬೆಳಗ್ಗೆ ಎದ್ದಾಗಿಂತ್ರ 18 ತಾಸು ಆತ ಎದ್ದ. ಈಗ ನಿದ್ದೆ ಭಾಳ ಜೋರು ಜಗದಂತ ಹಿಂದೆ ಒಮ್ಮೆ ಪವರ್ ನ್ಯಾಪ್ ಅಂತ ಮಕ್ಕೊಂಡಿದ್ವಿ 5 ನಿಮಿಷ. ಅದು ಬೇರೆ ಪರಲೋಕಕ್ಕೆ ಹೋಗಿ ಬಂದಂಗೆ ಆಗ್ತಾಯಿದೆ. ಹೀಗಾಗಿ ನಾವು ಇಲ್ಲಿಂದ ಕಳಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿಂದು ಏನಿದೆ ವ್ಲಾಗು ರೂಮಿಂದಾನೇ ಸ್ಟಾರ್ಟ್ ಆಗೋದು. ಇನ್ನು ಹೇಳ್ಕೊಂತ ಈ ವಿಡಿಯೋ ಎಲ್ಲಿ ಮುಗಿಸೋನು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.